ನಮಸ್ಕಾರ ಸ್ನೇಹಿತರೆ. ಚೀನಾ ಮತ್ತೊಮ್ಮೆ ತನ್ನ ನರಿಬುದ್ಧಿಯನ್ನು ತೋರಿಸುತ್ತಿದೆ. ಲಡಾಖ್ನ ಉತ್ತರದ ತುದಿಯಲ್ಲಿರುವ ಶಕ್ಸ್ಗಾಮ್ ಕಣಿವೆಯಲ್ಲಿ ಚೀನಾ ತನ್ನ ಚಟುವಟಿಕೆಗಳನ್ನು ಹೆಚ್ಚು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಅಲ್ಲಿ ಅಕ್ರಮವಾಗಿ ರಸ್ತೆ ಮತ್ತು ಮಿಲಿಟರಿ ಸೌಲಭ್ಯಗಳನ್ನು ನಿರ್ಮಿಸುತ್ತಿದೆ. ಆದರೆ ಅದಕ್ಕೆ ಪ್ರತಿಯಾಗಿ ಭಾರತ ಕೂಡ ಸುಮ್ಮನೆ ಕುಳಿತಿಲ್ಲ. ಭಾರತದ ಸೇನಾ ಮುಖ್ಯಸ್ಥರಾದ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಚೀನಾಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇದು 1962ರ ಭಾರತವಲ್ಲ, 2026ರ ಹೊಸ ಭಾರತ ಎಂದು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಅಷ್ಟಕ್ಕೂ ಈ ಶಕ್ಸ್ಗಾಮ್ ಕಣಿವೆ ಎಲ್ಲಿದೆ? ಇದು ಭಾರತಕ್ಕೆ ಇದು ಏಕೆ ಮುಖ್ಯ? ಚೀನಾಗೆ ಯಾಕೆ ಇದರ ಮೇಲೆ ಕಣ್ಣು? ಇವೆಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ಮೊದಲಿಗೆ ಇತಿಹಾಸವನ್ನು ನೋಡೋಣ. ಶಕ್ಸ್ಗಾಮ್ ಕಣಿವೆ ವಾಸ್ತವವಾಗಿ ಜಮ್ಮು ಮತ್ತು ಕಾಶ್ಮೀರದ ಅವಿಭಾಜ್ಯ ಅಂಗವಾಗಿದೆ. ಆದರೆ 1947ರಲ್ಲಿ ಪಾಕಿಸ್ತಾನ ಅಕ್ರಮವಾಗಿ ಆಕ್ರಮಿಸಿಕೊಂಡ ಪಿಒಕೆ ಭಾಗದಲ್ಲಿ ಇದು ಸೇರಿತ್ತು. 1963ರಲ್ಲಿ ಪಾಕಿಸ್ತಾನ ತನ್ನ ಬಳಿ ಅಕ್ರಮವಾಗಿದ್ದ ಭೂಮಿಯಲ್ಲಿ ಸುಮಾರು 5180 ಚದರ ಕಿಲೋಮೀಟರ್ ವಿಸ್ತೀರ್ಣದ ಶಕ್ಸ್ಗಾಮ್ ಕಣಿವೆಯನ್ನು ತನ್ನ ಅಪ್ಪನ ಮನೆ ಆಸ್ತಿ ಅನ್ನೋ ಥರ ಪಾಕಿ ಗಡಿ ಒಪ್ಪಂದದ ಹೆಸರಿನಲ್ಲಿ ಚೀನಾಗೆ ಉಡುಗೊರೆಯಾಗಿ ನೀಡಿತು. ಅಂದಿನಿಂದ ಭಾರತವು ಈ ಒಪ್ಪಂದವನ್ನು ಅಕ್ರಮ ಮತ್ತು ಅಸಿಂಧು, ಇಲ್ಲೀಗಲ್ ಆ್ಯಂಡ್ ಇನ್ವ್ಯಾಲಿಡ್ ಎಂದು ಕರೆಯುತ್ತಲೇ ಬಂದಿದೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಅಂದೇ ಸಂಸತ್ತಿನಲ್ಲಿ ಪಾಕಿಸ್ತಾನವು ಭಾರತದ ಭೂಮಿಯನ್ನು ಅಕ್ರಮವಾಗಿ ಚೀನಾಗೆ ನೀಡಿದೆ ಎಂದು ಸ್ಪಷ್ಟವಾಗಿ ಹೇಳಿದ್ದರು. ಮೂಲಗಳ ಪ್ರಕಾರ ಪಾಕಿಸ್ತಾನವು ಕೇವಲ ಹಣ ಮತ್ತು ಚೀನಾದ ಬೆಂಬಲಕ್ಕಾಗಿ 13,000 ಚದರ ಮೈಲುಗಳಷ್ಟು ಪ್ರದೇಶವನ್ನು ಬಿಟ್ಟುಕೊಟ್ಟಿದೆ ಎಂದು ಹೇಳಲಾಗುತ್ತಿದೆ. ಈಗ ಪ್ರಶ್ನೆ ಬರುವುದು, ಚೀನಾಗೆ ಈ ಜಾಗ ಏಕೆ ಬೇಕು ಅಂತ. ಮೊದಲನೆಯದಾಗಿ ಸಿಪಿಇಸಿ ಮತ್ತು ರಸ್ತೆ ಸಂಪರ್ಕ. ಚೀನಾ ಇಲ್ಲಿ ರಸ್ತೆಗಳನ್ನು ನಿರ್ಮಿಸುತ್ತಿದೆ. ಇದು ಕೇವಲ ರಸ್ತೆ ಅಲ್ಲ, ಇದು ಪಾಕಿಸ್ತಾನದ ಮೂಲಕ ಹಾದುಹೋಗುವ ಕಾರಾಕೋರಂ ಹೈವೇಗೆ ಮತ್ತು ಮಧ್ಯ ಏಷ್ಯಾಗೆ ಸಂಪರ್ಕ ಕಲ್ಪಿಸುತ್ತದೆ. ಚೀನಾದ ಎನರ್ಜಿ ಮತ್ತು ಕ್ರಿಟಿಕಲ್ ಮಿನರಲ್ಸ್ ಪೂರೈಕೆಗೆ ಈ ದಾರಿ ಬಹಳ ಮುಖ್ಯವಾಗಿದೆ. ಎರಡನೆಯದಾಗಿ ನೀರು ಮತ್ತು ಟೆಕ್ನಾಲಜಿ. ಶಕ್ಸ್ಗಾಮ್ ಕಣಿವೆಯಲ್ಲಿ ಅನೇಕ ಗ್ಲೇಷಿಯರ್ಗಳಿವೆ. ಗ್ಲೇಷಿಯರ್ಗಳು ಕರಗಿದಾಗ ಬರುವ ನೀರು ಮತ್ತು ಅಲ್ಲಿನ ಸಂಪನ್ಮೂಲಗಳನ್ನು ಬಳಸಿ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ನಂತಹ ಟೆಕ್ ಇಂಡಸ್ಟ್ರಿಯನ್ನು ಬೆಳೆಸುವುದು ಚೀನಾದ ಪ್ಲಾನ್ ಆಗಿದೆ. ಇನ್ನು ಕೊನೆಯದಾಗಿ ಮಿಲಿಟರಿ ತಂತ್ರ. ಚೀನಾ ಇಲ್ಲಿ ನಾಗರಿಕರಿಗಾಗಿ ಮೂಲಸೌಕರ್ಯ ನಿರ್ಮಿಸುತ್ತಿದ್ದೇವೆ ಎಂಬ ನೆಪದಲ್ಲಿ ಅಲ್ಲಿ ಮಿಲಿಟರಿ ಸೌಲಭ್ಯಗಳು, ಹೆಲಿಪ್ಯಾಡ್ಗಳು ಮತ್ತು ಲಾಜಿಸ್ಟಿಕ್ಸ್ ಹಬ್ಗಳನ್ನು ನಿರ್ಮಿಸುತ್ತಿದೆ. ಇದು ಸಿಯಾಚಿನ್ ಮತ್ತು ಲಡಾಖ್ನಲ್ಲಿರುವ ಭಾರತೀಯ ಸೇನೆಗೆ ಹತ್ತಿರದಲ್ಲಿರುವುದರಿಂದ ಭಾರತಕ್ಕೆ ಆತಂಕಕಾರಿ ವಿಷಯವಾಗಿದೆ. ಭಾರತ ಏನು ಕೈಕಟ್ಟಿ ಸುಮ್ಮನೆ ಕುಳಿತಿಲ್ಲ. ಭಾರತದ ಸೇನಾ ಮುಖ್ಯಸ್ಥರಾದ ಜನರಲ್ ಉಪೇಂದ್ರ ದ್ವಿವೇದಿಯವರು ಚೀನಾಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಶಕ್ಸ್ಗಾಮ್ ಕಣಿವೆಯಲ್ಲಿ ನಡೆಯುತ್ತಿರುವ ಯಾವುದೇ ನಿರ್ಮಾಣ ಕಾರ್ಯ ಅಕ್ರಮವಾಗಿದೆ. ಭಾರತ ಇದನ್ನು ಎಂದಲೂ ಒಪ್ಪುವುದಿಲ್ಲ. ಪಾಕಿಸ್ತಾನ ಮತ್ತು ಚೀನಾ ಸೇರಿ ಭಾರತದ ವಿರುದ್ಧ ಯಾವುದೇ ತಂತ್ರ ಹೂಡಿದರೂ ಅದನ್ನು ಎದುರಿಸಲು ಭಾರತದ ಮಿಲಿಟರಿ ಸಿದ್ಧವಿದೆ ಎಂದು ಅವರು ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಲಡಾಖ್ ಲೆಫ್ಟಿನೆಂಟ್ ಗವರ್ನರ್ ಕೂಡ 1994ರ ಸಂಸತ್ತಿನ ನಿರ್ಣಯವನ್ನು ಉಲ್ಲೇಖಿಸಿ ಪಿಒಕೆ ಭಾರತದ ಅವಿಭಾಜ್ಯ ಅಂಗವಾಗಿತ್ತು, ಆಗಿದೆ ಮತ್ತು ಮುಂದೆಯೂ ಇರುತ್ತದೆ ಎಂದು ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಚೀನಾ ಮತ್ತು ಪಾಕಿಸ್ತಾನ ಒಂದಾಗಿ ಭಾರತದ ಗಡಿಯಲ್ಲಿ ಸಮಸ್ಯೆ ಸೃಷ್ಟಿಸಲು ನೋಡುತ್ತಿವೆ. ನೆಹರು ಅವರ ಕಾಲದಿಂದಲೂ ಚೀನಾ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಬಿರುಕನ್ನು ತನ್ನ ಲಾಭಕ್ಕೆ ಬಳಸಿಕೊಂಡಿದೆ. ಈಗಲೂ ಅದೇ ನಡೆಯುತ್ತಿದೆ. ನಿಮಗೇನನಿಸುತ್ತೆ? ಭಾರತವು ಪಿಒಕೆ ಮತ್ತು ಶಕ್ಸ್ಗಾಮ್ ಕಣಿವೆಯನ್ನು ಮರಳಿ ಪಡೆಯಲು ಯಾವ ಕ್ರಮ ಕೈಗೊಳ್ಳಬೇಕು? ಕಮೆಂಟ್ ಮಾಡಿ ತಿಳಿಸಿ.